ಕಾರ್ಡ್ ಜೆಮ್ಸ್ಟೋನ್ ಟ್ರೀ ಅಂತ ನಾವು ಎಲ್ಲ ಜಾಗ ಕೇಳಿರ್ತಾ ಇದ್ರ. ಏನಕ್ಕಂದರೆ ಈ ರೋಸ್ ಕಾರ್ಡ್ಸ್ ವಿಶೇಷ ಏನಂದರೆ ಎಲ್ಲ ಕಡೆ ಸಿಗಲ್ಲ ಈ ರೋಸ್ ಕಾರ್ಡ್ ಜೆಮ್ಸ್ಟೋನ್. ಇದು ತುಂಬ ರೇರೆಸ್ಟ್ ಸ್ಟೋನ್ ಅಂತ ನಾವು ಹೇಳ್ತೀವಿ. ಎಲ್ಲ ಕಡೆ ಕಾಮನ್ ಆಗಿ ಈ ಜನರೇಷನಲ್ಲಿ ಸಿಗ್ತಾ ಇದೆ. ಬಟ್ ಏನ್ಷಿಯಂಟ್ ಟೈಮ್ಸ್ನಲ್ಲಿ ಇರಲಿ ಪಾಸಿಟಿವ್ ಪಾರ್ಟ್ನಲ್ಲಿ ಇರೋದು ಕೂಡ ಈ ಜೆಮ್ಸ್ಟೋನ್ ಎಲ್ಲ ಕಡೆ ಸಿಗ್ತಾ ಇದ್ದಿಲ್ಲ. ಇದು ವಿಶೇಷವಾಗಿ ಏನಂದರೆ ಇದು ಸ್ಟೋನ್ ಆಫ್ ಲವ್ ಅಂತ ನಾವು ಹೇಳ್ತೀವಿ. ಏನಕ್ಕಂದರೆ ಈ ಸ್ಟೋನ್ದು ಮಹತ್ವ ಏನಂದರೆ ನಿಮ್ಮ ಲೈಫ್ನಲ್ಲಿ ಜೀವನದಲ್ಲಿ ಯು ಡೋಂಟ್ ಹ್ಯಾವ್ ಅ ಸ್ಟ್ರಾಂಗ್ ಬೌಂಡಿಂಗ್ ಇರ್ಬೋದು, ಸ್ಟ್ರಾಂಗ್ ರಿಲೇಷನ್ಶಿಪ್ ಇರ್ಬೋದು, ಸ್ಟ್ರಾಂಗ್ ಕಮ್ಯುನಿಕೇಷನ್ ಇರ್ಬೋದು, ಇದೆಲ್ಲ ತುಂಬ ಪ್ರಾಬ್ಲಮ್ಸ್ ಇದೆ ಅಂದರೆ ಒನ್ ಆಫ್ ದಿ ಬೆಸ್ಟ್ ರೆಮಿಡಿ ಈ ಜ್ಯೋತಿಷ ಶಾಸ್ತ್ರ ಪ್ರಕಾರ ಅಥವಾ ರತ್ನಶಾಸ್ತ್ರ ಪ್ರಕಾರ ಈ ರೋಸ್ ಕಾರ್ಡ್ ಜೆಮ್ಸ್ಟೋನ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ, ತುಂಬ ಬೆನಿಫಿಷಿಯಲ್ ಆಗಿರುತ್ತೆ. ನೋಡಿ, ನಾವು 3 ಥರ ರೆಮಿಡಿ ನಾವು ಹೇಳ್ಬೋದು: ಫಿಸಿಕಲ್ ಬೆನಿಫಿಟ್, ಮೆಂಟಲ್ ಬೆನಿಫಿಟ್ ಆ್ಯಂಡ್ ಸ್ಪಿರಿಚುವಲ್ ಬೆನಿಫಿಟ್. ಈ 3 ಥರ ಬೆನಿಫಿಟ್ಸ್ ಬೇಕಂದರೆ ಈ ರೋಸ್ ಕಾರ್ಡ್ ಜೆಮ್ಸ್ಟೋನ್ ತುಂಬ ಬೆನಿಫಿಟ್ಸ್ ಆಗಿರುತ್ತೆ. ಹೆಲ್ತ್ ಬೆನಿಫಿಟ್ಸ್ನಲ್ಲಿ ನಿಮ್ಮ ಬಾಡಿ ತುಂಬ ಹೀಟ್ ಆಗ್ತಾ ಇದೆ, ತುಂಬ ಕೋಪ ಬರ್ತಾ ಇದೆ, ಅಥವಾ ತುಂಬ ಬಾಡಿನಲ್ಲಿ ಇರ್ಯಾಷಸ್ ಬರ್ತಾ ಇದೆ ಅಂದರೆ ಈ ರೋಸ್ ಕಾರ್ಡ್ ಜೆಮ್ಸ್ಟೋನ್ ಬ್ರಾಸ್ಲೆಟ್ ಬರುತ್ತೆ, ಅದು ಧರಿಸ್ಬೋದು. ಅಥವಾ ನಿಮ್ಮ ಮನೆಯಲ್ಲಿ ಒಂದು ಸ್ಪಿರಿಚುವಲ್ ಗ್ರೋತ್ ಆಗಬೇಕು, ಮೆಂಟಲಿ ಪೀಸ್ ಆಗಿರಬೇಕು, ಕಾಮ್ ಆಗಿರಬೇಕು, ಕೂಲ್ ಆಗಿರಬೇಕು ಮತ್ತು ರಿಲ್ಯಾಕ್ಸ್ ಇರಬೇಕು ಮತ್ತು ಗಂಡ ಹೆಂಡತಿ ಜೊತೆ ಒಂದು ಪ್ರೀತಿ ಇರಬೇಕು, ವಿಶ್ವಾಸ ಇರಬೇಕು, ಒಂದು ಸ್ಟ್ರಾಂಗ್ ಬೌಂಡಿಂಗ್ ಇರಬೇಕು ಅಂದರೆ ಈ ರೋಸ್ ಕಾರ್ಡ್ ಜೆಮ್ಸ್ಟೋನ್ ತುಂಬ ಬೆನಿಫಿಷಿಯಲ್ ಆಗಿರುತ್ತೆ. ನೋಡಿ, ಎಷ್ಟೋ ಜಾಗ ನೀವು ಕೇಳಿರ್ತೀರ ರೋಸ್ ಕಾರ್ಡ್ ಜೆಮ್ಸ್ಟೋನ್ ಬರುತ್ತೆ. ನೀವು ಜೆಮ್ಸ್ಟೋನ್ ಫಿಂಗರ್ ರಿಂಗಲ್ಲಿ ವೇರ್ ಮಾಡ್ಬೋದು, ಪೆಂಡೆಂಟ್ನಲ್ಲಿ ವೇರ್ ಮಾಡ್ಬೋದು, ಬ್ರಾಸ್ಲೆಟ್ನಲ್ಲಿ ಕೂಡ ವೇರ್ ಮಾಡ್ಬೋದು. ನಾವು ಇವತ್ತು ಈ ವಿಶೇಷವಾಗಿ ಏನಕ್ಕೆ ಇದು ಟ್ರೀ ಮಾಡಿದ್ವಿ ಅಂದರೆ ನಿಮ್ಮ ಮನೆಯಲ್ಲಿ ಪಾಸಿಟಿವ್ ಫ್ಲೋ ಆಗಬೇಕು, ಒಂದು ಔರಾ ಕ್ರಿಯೇಟ್ ಆಗಬೇಕು, ಒಂದು ಪಾಸಿಟಿವ್ ಎನರ್ಜೀಸ್ ಬೇಕಂದರೆ ಈ ಟ್ರೀ ವಿಶೇಷವಾಗಿ ಮಾಡಿದ್ವಿ. ಇದು ಏನು ಮಹತ್ವ ಏನಂದ್ರೆ ಪಾಸಿಟಿವ್ ಎನರ್ಜೀಸ್ ಕ್ರಿಯೇಟ್ ಆಗುತ್ತೆ, ಪಾಸಿಟಿವ್ ವೈಬ್ರೇಷನ್ಸ್ ಕ್ರಿಯೇಟ್ ಆಗುತ್ತೆ, ಇಮೋಷ್ನಲ್ ಎಫೆಕ್ಟ್ಸ್, ಇಮೋಷ್ನಲ್ ಇಂಬ್ಯಾಲೆನ್ಸ್ ಆಗ್ತಾ ಇದೆ ಅದಕ್ಕೂ ಕ್ರಿಯೇಟ್ ಆಗುತ್ತೆ, ಮತ್ತು ಒಂದು ಪ್ರೀತಿ, ವಿಶ್ವಾಸ, ಒಂದು ಬೌಂಡಿಂಗ್ ಬೇಕಂದರೆ ಈ ರೋಸ್ ಕಾರ್ಡ್ ಟ್ರೀನ ತುಂಬ ಎಫೆಕ್ಟಿವ್ ಆಗಿರುತ್ತೆ. ಅಂದರೆ ತುಂಬ ಜನ ಈಗ ರಿಂಗ್ ಫಾರ್ಮ್ಯಾಟಲ್ಲಿ ಹಾಕಿದ್ರೆ ಅಥವಾ ಇಯರಿಂಗ್ ಫಾರ್ಮ್ಯಾಟಲ್ಲಿ ಅಥವಾ ಪೆಂಡಿಂಗ್ ಫಾರ್ಮ್ಯಾಟಲ್ಲಿ ಹಾಕಿದ್ರೆ ಅವ್ರಿಗೆ ಅಷ್ಟೇ ಬೆನಿಫಿಟ್ ಸಿಗುತ್ತೆ. ಸೊ ಈ ಟ್ರೀ ರೂಪದಲ್ಲಿ ಇರೋದ್ರಿಂದ ಮನೇಲಿರೋರ್ಗೆಲ್ಲರಿಗೂ ಬಾಂಡಿಂಗ್ ಬೆಳೆಯುತ್ತೆ ಅಂತ. ಹೌದು, ತುಂಬ ಕರೆಕ್ಟ್ ಆಗಿ ಹೇಳ್ತಿದ್ದಾರೆ. ಏನಕ್ಕಂದರೆ ನಾವು ಜೆಮ್ಸ್ಟೋನ್ ಏನು ಮಾಡ್ತಾ ಇದ್ದೀವಿ ಅಂದರೆ ನಮಗೆ ಪರ್ಸನಲ್ ಆಗಿ ನಮಗೆ ಸಿಗುತ್ತೆ, ಆಪೋಸಿಟ್ ಪರ್ಸನ್ಗೆ ಸಿಗಲ್ಲ. ಮನೆಯಲ್ಲಿ ಎಲ್ಲರೂ ಕೂಡ ಬೌಂಡಿಂಗ್ ಆಗಿರಬೇಕು, ಕಮ್ಯುನಿಕೇಷನ್ ತುಂಬ ಚೆನ್ನಾಗಿರಬೇಕು, ಗಂಡ ಹೆಂಡತಿ ಇರಲಿ, ಒಂದು ಫ್ಯಾಮಿಲಿ ಬಾಂಡಿಂಗ್ ಇರಲಿ, ಅಥವಾ ಮಕ್ಕಳು ಇರಲಿ, ಫಾದರ್ ಇರಲಿ, ಎನಿಥಿಂಗ್ ಎವ್ರಿ ಒನ್ ಇರಲಿ, ಒಂದು ಪಾಸಿಟಿವ್ ಎನರ್ಜೀಸ್ ಬೇಕು, ರಿಲ್ಯಾಕ್ಸ್ ಆಗಿರಬೇಕು, ಒಂದು ಸ್ಪಿರಿಚುವಲ್ ಗ್ರೋತ್ ಆಗಬೇಕು, ನೆಮ್ಮದಿ ಇರಬೇಕಂದ್ರೆ ಈ ರೋಸ್ ಕಾರ್ಡ್ ಜೆಮ್ಸ್ಟೋನ್ ತುಂಬ ಎಫೆಕ್ಟಿವ್ ಆಗಿರುತ್ತೆ. ಏನಕ್ಕಂದರೆ ಈ ರೋಸ್ ಕಾರ್ಡ್ಸ್ ಇರೋದೇ ರೋಸ್ ಕಾರ್ಡ್ಸ್ ಅಂದರೆ ನೇಮ್ನಲ್ಲಿ ಒಂದು ಬ್ಯೂಟಿ ಇದೆ, ನೇಮ್ನಲ್ಲಿ ಒಂದು ಲವ್ ಇದೆ, ನೇಮ್ನಲ್ಲಿ ಒಂದು ಕಾಮ್ಫುಲ್ ಇದೆ. ಅದಕ್ಕೋಸ್ಕರ ಈ ಜೆಮ್ಸ್ಟೋನಲ್ಲಿ ನೀವು ಇಟ್ಟಿದ್ರು ಅಂದರೆ ಒಂದು ಪಾಸಿಟಿವ್ ಕ್ರಿಯೇಟಿವ್ ಆಗುತ್ತೆ, ಒಂದು ಪಾಸಿಟಿವ್ ಎನರ್ಜೀಸ್ ಬರುತ್ತೆ, ಒಂದು ಥಿಂಕಿಂಗ್ ಚೆನ್ನಾಗಿರುತ್ತೆ, ಒಂದು ಕ್ಲಾರಿಟಿ ಚೆನ್ನಾಗಿರುತ್ತೆ, ಒಂದು ಫಾಸ್ಟ್ ಡಿಸಿಷನ್ ಆಗ್ತೀರಾ. ಮನೆಯಲ್ಲಿ ನಾನೇನು ಹೇಳ್ತೀನಿ, ಎಲ್ಲ ಮನೆಯಲ್ಲಿ ಈ ರೋಸ್ ಕಾರ್ಡ್ ಟ್ರೀ ಇದೆ ಅಂದರೆ ಜಗಳ ಆಗಲ್ಲ. ಇನ್ನು ನಾವು ಈ ಜನ್ರೇಷನ್ ನೋಡ್ತಾ ಇದ್ವಿ, ತುಂಬ ಡಿವೋರ್ಸ್ ಕೇಸಸ್ ಆಗ್ತಾ ಇರೋದು, ಮನೆಯಲ್ಲಿ ಪ್ರೀತಿ ವಿಶ್ವಾಸ ಇಲ್ಲ, ಬಾಂಡಿಂಗ್ ಇಲ್ಲ, ಒಂದು ಸೆಕ್ಯೂರಿಟಿ ಇಲ್ಲ. ಅದಕ್ಕೋಸ್ಕರ ಎಲ್ಲ ಒಂದು ಚೆನ್ನಾಗಿರಬೇಕು ಮತ್ತು ವಾಸ್ತುದೋಷನಲ್ಲಿ ಎಲ್ಲ ಚೆನ್ನಾಗಿರ್ಬೇಕಂದ್ರೆ ಇದು ಬಂದುಬಿಟ್ಟು ಅಗ್ನಿಗೆ ಕಾರಕ ಇರುತ್ತೆ. ಆ ಅಗ್ನಿಕಾರಕ ವಾಸ್ತುನಲ್ಲಿ ಅಗ್ನಿ ಮೂಲಿಕೆ ಅಥವಾ ಯಾವುದೋ ಒಂದು ಅಗ್ನಿ ಕಡೆ ಏನೋ ಒಂದು ಪಾಸಿಟಿವ್ ಎನರ್ಜೀಸ್ ಗ್ಲೋ ಇದೆ ಅಥವಾ ವಾಸ್ತು ಪ್ರಾಬ್ಲಮ್ ಇದ್ರೂ ಕೂಡ ಈ ಜೆಮ್ಸ್ಟೋನ್ ತುಂಬ ಸಾಲ್ವ್ ಆಗುತ್ತೆ. ಓಕೆ, ಈಗ ಪ್ರೀತಿಯ ಸಂಕೇತ ಅಂತ ಹೇಳಿದ್ರಿ, ರೋಸ್ ಕಾರ್ಡ್ ಜೆಮ್ಸ್ಟೋನ್ ಎಲ್ಲಿ ಇಡಬೇಕಿದೆ ನಮ್ಮ ಮನೆಯಲ್ಲಿ? ಇದು ನಿಮ್ಮ ಬೆಡ್ರೂಮ್ನಲ್ಲಿ ಇಡ್ಬೋದು, ಅಥವಾ ದೇವ್ರ ಮನೆಯಲ್ಲಿ ಕೂಡ ಈ ಜೆಮ್ಸ್ಟೋನ್ ಇಡ್ಬೋದು, ಅಥವಾ ಈಸಿಯೆಸ್ಟ್ ನಾನು ಹೇಳ್ತೀವಿ ಬ್ರಹ್ಮಸ್ಥಾನದಲ್ಲಿ ಎಲ್ಲ ಜೆಮ್ಸ್ಟೋನ್ ಇಡ್ಬೋದು. ಅಥವಾ ಈಸಿಯೆಸ್ಟ್ ನೀವು ಇಡ್ತೀರಾ ಅಂದರೆ ನಿಮ್ಮ ಹಾಲ್ನಲ್ಲಿ ಕೂಡ ಈಸಿಯೆಸ್ಟ್ ವಿಚ್ ಇಸ್ ಸೇಫೆಸ್ಟ್ ಪ್ಲೇಸ್ ಇದೆ, ಅಲ್ಲಿ ಈ ಒಂದು ರೋಸ್ ಕಾರ್ಡ್ ಟ್ರೀನ ನೀವು ಇಡಬಹುದು. ಸೊ ಎಲ್ಲಿಂದ ತಂದಿರೋದು ಈ ಸ್ಟೋನ್ಸ್? ಇದು ಬಂದ್ಬಿಟ್ಟು ಬ್ರಾಜಿಲಿಂದ ನಾವು ತಂದಿದ್ದೀವಿ, ಮತ್ತು ಆಫ್ರಿಕಾದಿಂದ ತಂದಿದ್ದೀವಿ. ಭಾರತದಲ್ಲಿ ಕೂಡ ರೋಸ್ ಕಾರ್ಡ್ ಸಿಗುತ್ತೆ, ಮತ್ತು ಡಿಫ್ರೆಂಟ್ ಸೆಕ್ಟರ್ಸ್ನಲ್ಲಿಂದ ನಾವು ಈ ಜೆಮ್ಸ್ಟೋನ್ ಇಂಪೋರ್ಟಿಂದ ಕಟ್ ಮಾಡಿಬಿಟ್ಟು ಈ ಒಂದು ಜೆಮ್ಸ್ಟೋನ್ನ ರೆಡಿ ಮಾಡಿದ್ದೀವಿ. ವೀಕ್ಷಕರು, ಈಗಷ್ಟೇ ರೋಸ್ ಕಾರ್ಡ್ ಜೆಮ್ಸ್ಟೋನ್ ನೋಡ್ತಾ ಇದ್ರೆ, ಇನ್ನು ಪ್ರೀತಿಯ ಸಂಕೇತ ಅಂತ ಹೇಳಿದ್ರು. ಮನೆಯಲ್ಲಿ ಸಮಸ್ಯೆಗಳಿದೆ, ಗಂಡ ಹೆಂಡತಿ ಮಧ್ಯೆ ವೈಮನಸ್ಸು ಉಂಟಾಗ್ತಾ ಇದೆ, ಒಂದು ಪ್ರೀತಿ ಬರ್ತಾ ಇಲ್ಲ, ಒಂದು ಬಾಂಡಿಂಗ್ ಬರ್ತಾ ಇಲ್ಲ, ತಂದೆ ತಾಯಿ ಮಕ್ಕಳು ಎಲ್ಲರ ಮಧ್ಯೆಲೂ ಕೂಡ ಜಗಳಗಳಾಗ್ತಾ ಇದೆ, ಒಂದು ಬಾಂಡಿಂಗ್ ಬರ್ತಾ ಇಲ್ಲ ಅಂತಂದ್ರೆ ಈ ರೋಸ್ ಕಾರ್ಡ್ ಜೆಮ್ಸ್ಟೋನ್ನ ನಿಮ್ಮ ಮನೆಯಲ್ಲಿ ಇಟ್ಕೊಳ್ಬಹುದು. ಈ ಸ್ಟೋನ್ ಇಡೋದ್ರಿಂದ ನಿಮ್ಮ ಪ್ರೀತಿ ವೃದ್ಧಿಸುತ್ತೆ, ಸಂಬಂಧಗಳು ಗಟ್ಟಿಯಾಗುತ್ತೆ. ಎಲ್ಲ ಸಂಬಂಧಗಳಲ್ಲೂ ಕೂಡ ಒಂದು ಪ್ರೀತಿಯನ್ನು ಹುಡುಕ್ಬೋದು. ಆ ಪ್ರೀತಿಯನ್ನು ಸಾರುವಂತಹ, ಪ್ರೀತಿಯ ಸಂಕೇತವಾಗಿರುವಂತಹ ರೋಸ್ ಕಾರ್ಡ್ ಜೆಮ್ಸ್ಟೋನ್ ಅನ್ನು ನೀವು ಖರೀದಿ ಮಾಡಬೇಕಂದ್ರೆ ಡಾಕ್ಟರ್ ಆಫ್ ಆಸ್ಟ್ರೋ ಜೆಮ್ಸ್ ಅಂಡ್ ಜ್ಯುವೆಲ್ಸ್ಗೆ ಈ ಕೂಡಲೇ ಭೇಟಿ